ಅಭಿಷೇಕ್ ಹಾಗೂ ಅಂಕಿತಾ ಕುಂಡು ಅವರಿಗೆ ಬರಲಿ ಒಂದು ದೊಡ್ಡ ಚಪ್ಪಾಳೆ. ಇಳೆಯರಾಜ ಸರ್ ಅವರ ಅದ್ಭುತವಾದಂತಹ ಸಂಗೀತ, ಅದನ್ನ ಇವತ್ತು ಅಂಕಿತಾ ಅವರು ಹಾಗೂ ಅಭಿಷೇಕ್ ಅವರು ಹಾಡಿದ್ದಾರೆ. ಎಷ್ಟು ಅದ್ಭುತವಾಗಿ ಹಾಡಿದಾರೆ ಅನ್ನೋದು ಜಡ್ಜಸ್ ಹತ್ರ ಕೇಳೋಣ. ಸರ್, ಇವತ್ತು ಅನ್ನ ಸಾರು ಗುಲಾಬ್ ಜಾಮೂನ್ ಒಟ್ಟಿಗೆ ಬಂದ್ಬಿಟ್ಟಿದೆಯಲ್ಲಪ್ಪ. ಅಭಿಷೇಕ್, ಎಸ್ ಸರ್. ಅಂಕಿತಾ ಕುಂಡು ಜೊತೆ ಹಾಡೋ ಅನುಭವ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು ಸರ್. ನನಗೂ ಅನ್ನಿಸ್ತು, ಬಟ್ ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳೋ. ಅವಳ ಜೊತೆ ಹಾಡಬೇಕು ಅಂತ ಹೇಳಿದಾಗ ನಿನ್ಗೇನು ಅನ್ನಿಸ್ತು? ತುಂಬಾ ಖುಷಿ ಆಯ್ತು ಸರ್, ಸಂತೋಷ ಆಯ್ತು. ಅದು ನನಗೂ ಅನ್ನಿಸ್ತು ಕಣೋ. ಅದು ಬಿಟ್ಟು ಇನ್ನೇನಾದ್ರು ಅನ್ನಿಸ್ತೇನೋ? ಅಭಿಷೇಕ್ 3 Idiot ಪಿಕ್ಚರ್ ಅಮೀರ್ ಖಾನ್ ತರ ಮಾತಾಡ್ಬೇಡ ನೀನು. ಕರೆಕ್ಟ್ ಆಗಿ ಎಲಾಬ್ರೇಟ್ ಮಾಡು. ಅವ್ರು ಫಸ್ಟ್ ಹೇಳಿದಾಗ ನಿನ್ ಮನ್ಸಲ್ಲಿ ಏನ್ ನೋಡ್ತು, ನಿನ್ ರಿಯಾಕ್ಷನ್ ಹೆಂಗಿತ್ತು, ಪಿಕ್ಚರ್ ತರ ಹೇಳು, ಡೈಲಾಗ್ ತರ ಹೇಳು. ತುಂಬಾ ಖುಷಿ ಆಯ್ತು ಅಂತ ಏನಾದ್ರು ಹೇಳಿದ್ರೆ ಈ ಮೈಕ್ ಇದನ್ನ ತಗೊಂಡು ನಾನ್ ತಲೆ ಚಚ್ಕೋತೀನಿ, ನಿನಗೇನು ಮಾಡಲ್ಲ. ಹೆಂಗ್ ಅನ್ನಿಸ್ತು? ಬಹಳ ಸಂತೋಷ ಆಯ್ತು ಸರ್. ನೀನೇನು ಖುಷಿ ಬದಲು ಸಂತೋಷ ಅಂತ ಹೇಳ್ತೀಯಾ? ಅಂಕಿತಾ, ವಾಟ್ ಹ್ಯಾಪನ್ ಟು ಯು? ಯು ಪ್ಲೀಸ್ ಟೆಲ್ ಮಿ. ಅವನ ಜೊತೆ ಹಾಡ್ತೀರಾ ಅಂದಾಗ ನಿಮ್ಮ ಮನಸ್ಸಲ್ಲಿ ಏನು ನೋಡ್ತು? ಅವರದು ಡಿಫ್ರೆಂಟ್ ಟೆಕ್ಸ್ಚರ್ ವಾಯ್ಸು ಆ್ಯಂಡ್ ಅಡ್ಜಸ್ಟ್ ಅವ್ರ ಜೊತೆ ಇಟ್ ಟುಕ್ a little time, but ಅದಾದ್ಮೇಲೆ we adjusted somehow and we gelled in well and ಆಮೇಲೆ ಸೂಪರ್. ಬಟ್ ಇಬ್ರು ಸೇರಿ ಬಹಳ ಚೆನ್ನಾಗಿ ಹಾಡಿದ್ರಿ. ಅಭಿಷೇಕ್, ನಿಂದು ಒಂದು ಮ್ಯಾನರಿಸಮ್ ನಾನು ಈಗ ಇತ್ತೀಚೆಗೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನೀನು ಹಿಂಗೆ ಅನ್ಕೊಂಡು ಹಾಡ್ತೀಯ, ಅದು ಯಾಕದು? ಹಾಡು ಹಾಡು ಅವನೇ ಮಾಡ್ತಾ ಇರ್ತಾನೆ. ಅದು ಹಾಡು ಹಾಡು ಐ ಲವ್ ಯು ಅಲ್ಲ, ಅದು ಹೆಂಗೆ ನಿಂದು ಯೂಶುವಲ್ ಒಂದು ಇದೆಯಲ್ಲ, ತಲೆ ಹಿಂಗೆ ಅಲ್ಲಾಡಿಸ್ತಾ ಇರ್ತೀಯ. ಸರ್, ನೀವ್ ಹೇಳಿದಕ್ಕೆ ಈಗ ಒಂಚೂರು ಕಂಟ್ರೋಲ್ ಆಯ್ತು. ನೀವ್ ಹೇಳ್ದಾಗ ಯಾವಾಗ ಹೇಳ್ತೀರಿ ಎಪಿಸೋಡ್ ಬರುತ್ತೆ ಅವಾಗ ನಿನ್ ಪರ್ಫಾರ್ಮೆನ್ಸ್ ನೋಡಿ ಅಂತ. ಅಂದ್ರೆ ಅದು ಏನದು, ಅನುಭವಿಸೋ ವಿಧಾನನ ಅಥವಾ ಅವ್ರಿಗೆ ಒಪ್ಸೋ ವಿಧಾನನ, ಏನದು? ಅನುಭವಿಸೋ ವಿಧಾನ ಸರ್. ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಈಗ ಅರ್ಜುನ್ ಜನ್ಯ ಸರ್. ಅಂಕಿತಾ, ನಿಮ್ಮ ವಾಯ್ಸ್ ಬರ್ತಾ ಬರ್ತಾ ಸ್ವೀಟ್ ಜೊತೆಲಿ ಡಿವೈನ್ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಅಂಕಿತಾ ಜೊತೆಯಲ್ಲಿ ಈ ಕೆಲವು ದಿನಗಳಿಂದ ಕೆಲಸ ಮಾಡ್ಬೇಕಾದ್ರೆ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಶಿ ಈಸ್ ಆಲ್ವೇಸ್ ಇನ್ ಟು ಗೋವಿಂದ ಶ್ರೀಕೃಷ್ಣ ಈ ಒಂದು ಜಾನರ್ಗೆ ಹೋಗ್ಬಿಟ್ಟಿದ್ದಾಳೆ. ಖಂಡಿತವಾಗ್ಲೂ ಇನ್ಮೇಲೆ ನಿಮ್ಮ ಜೀವನದಲ್ಲಿ ಬೆಳಗಂತ ಬೆಳಕೆ ಬೇರೆ ಇರುತ್ತೆ. ಬಹಳ ಒಳ್ಳೆ ಹಾಡನ್ನು ಇಬ್ಬರು ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡೋದು. ಒಳ್ಳೆಯದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾಗುರುಗಳೇ, ಈ ಎಕ್ಸ್ಪೆರಿಮೆಂಟ್ ಬಹಳ ಚೆನ್ನಾಗಿದೆ. ಯಾಕೆಂದರೆ ಅವನು ಸ್ವಲ್ಪ ಈ ಕರ್ನಾಟಿಕ್ ಕ್ಲಾಸಿಕಲ್ಲಿನ ಪ್ರಭಾವದಲ್ಲಿ ಹೆಚ್ಚಿಗೆ ಹಾಡೋಕ್ಕೆ ಇಷ್ಟಪಡ್ತಾನೆ. ಅದನ್ನು ಇಲ್ಲಿ ಪ್ರಯೋಗ ಮಾಡಿದ್ದಾನೆ. ಡ್ಯುಯೆಟ್ ಸಾಂಗ್ ಆಡುವಾಗ ಅದು ಒಂದು ಜಾನರ್ಗೆ ಸಂಬಂಧಿಸಿರುತ್ತೆ. ನೀನು ಅದಕ್ಕೆ ಕನ್ವರ್ಟ್ ಆಗೋದು ಒಳ್ಳೆಯದು ಅಲ್ವಾ? ಅದು ಇವತ್ತಿನ ಪಾಠ. ಓಕೆ, ಎಸ್ ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಹಾಗುರುಗಳೇ. ಅನುರಾಧಾಜಿ, ಫಸ್ಟ್ ಡೇ ಅಭಿಸಿ ಅಂತ ಹಾಡಿದಾಗ ಈ ಹಾಡು ಇದಕ್ಕಿಂತ ಜಾಸ್ತಿ ಕರ್ನಾಟಕ ಶೈಲಿಯಲ್ಲಿ ಬರ್ತಾ ಇತ್ತು. ಸೊ ಬಹಳಷ್ಟು ಇನ್ಪುಟ್ಸ್ ಅವ್ರು ತಗೊಂಡು ಹಿ ಹ್ಯಾಸ್ ರಿಯಲಿ ವರ್ಕ್ಡ್ ಆನ್ ಇಟ್. ಇವತ್ತು ಇಷ್ಟರ ಮಟ್ಟಿಗೆ ಹಾಡಿದ್ದು ಐ ಆಮ್ ವೆರಿ ಹ್ಯಾಪಿ. ಯಾಕಂದರೆ ಬಹಳಷ್ಟು ಗಮಕಗಳು ಬರ್ತಾ ಇತ್ತು. ಕೆಲವು ಕಡೆ ಟೋನ್ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಹೇಗೆ ಒಂದು ಡ್ಯುಯೆಟ್ ಹಾಡುವಾಗ ಕ್ಲಾಸಿಕಲ್ ಶೈಲಿ ಬರದೆ ಆ ಟೋನ್ ಕೂಡ ಅಂಕಿತಾ ಜೊತೆ ಸಿಂಕ್ ಮಾಡ್ಕೋಬೇಕು ಅಂತ ಹೇಳಿದ ಇನ್ಪುಟ್ಸ್ ಎಲ್ಲ ಆ್ಯಕ್ಚುಲಿ ಹಿ ಈಸ್ ವರ್ಕ್ಡ್ ಆನ್ ಇಟ್. ಐ ಆಮ್ ಹ್ಯಾಪಿ ವಿತ್ ಯುವರ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅನುರಾಧಾ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅಂಕಿತಾ ಆ್ಯಂಡ್ ಥ್ಯಾಂಕ್ ಯು ಅಭಿಷೇಕ್. ತಾಯಿಗೆ ಹಾಡಿನಿಂದ ಆತ್ಮ ನಿವೇದನೆ ಆಗಿದೆ, ಪ್ರಾರ್ಥನೆ ಸಂದಿದೆ. ಇದು ನಮಗಾಗಿ ಸಿಕ್ಕಂತಹ ತಾಯಿ ಶಾರದೆಯ ಆಶೀರ್ವಾದ. ಈ ಒಂದು ದಿವ್ಯವಾದಂತಹ ಸಂದರ್ಭ, ಸನ್ನಿವೇಶ ಹೇಗಿತ್ತು ಅನ್ನೋದನ್ನ ನಮ್ಮ ವಿಪಿ ಸರ್ ನಿಮ್ಮಿಂದ ಶುರು ಮಾಡೋಣ. ಇದಕ್ಕಿನ್ನ ಒಂದು ಪವಿತ್ರವಾದಂತಹ ಜಾಗ ಸಂಗೀತಕ್ಕೆ ಎಲ್ಲಿರಬಹುದು ಅಂತ ಯೋಚಿಸ್ತಾ ಇದ್ದೀನಿ. ಯಾಕೆಂದ್ರೆ ತಾಯಿ ಶಾರದೆಯ ಸನ್ನಿಧಿಯಲ್ಲಿ ಇದಕ್ಕೆ ಪೂಜೆ ಮಾಡಿ ಆ ತಾಯಿ ಆಶೀರ್ವಾದವನ್ನ ಈ ಟ್ರೋಫಿ ರೂಪದಲ್ಲಿ ಇಲ್ಲಿ ನಮ್ಮ ಸ್ಪರ್ಧಿಗಳಿಗೆ ತಂದಿರೋದು ಬಹಳ ಒಂದು ದೈವಿಕತೆ ಇದರಲ್ಲಿ ತುಂಬಿದೆ ಅಂತ ಹೇಳ್ತೇನೆ. ಆ ಜಿ ಕನ್ನಡ ವಾಹಿನಿಗೆ ಈ ಕಾರ್ಯಕ್ರಮದ ಮೇಲೆ ಕೇವಲ ಒಲವು ಜವಾಬ್ದಾರಿ ಅಷ್ಟೇ ಇಲ್ಲದೆ ಅದನ್ನು ಮೀರಿ ಆ ಭಗವಂತನ, ಆ ತಾಯಿ ಶಾರದೆಯ ಕೃಪೆ ನಮ್ಮ ಮಕ್ಕಳ ಮೇಲೆ ಇರಬೇಕು ಅನ್ನೋ ಆ ಆಲೋಚನೆಯೇ ಸಂಗೀತಕ್ಕೆ ಸಮಾನವಾಗಿದೆ. ಆ ಆಲೋಚನೆಯೇ ಸಂಗೀತದಷ್ಟು ಶುದ್ಧವಾಗಿದೆ, ಪರಿಶುದ್ಧವಾಗಿದೆ. ಈ ಟ್ರೋಫಿ ನೀವು ನೋಡ್ತಿದ್ರೆ ಬಹಳ ಆನಂದವಾಗಿದೆ. ನನಗೂ ಅದನ್ನ ಮುಟ್ಟಬೇಕು ಅಂತ ಆಸೆ ಆಗ್ತಾ ಇದೆ. ಯಾಕೆಂದ್ರೆ ಅದು ತಾಯಿ ಶಾರದೆಯ ಆಶೀರ್ವಾದ. ಶುಭವಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.
ಅರ್ಜುನ್ ಸರ್? ಬಹಳ ಬಹಳ ಸಂತೋಷ ಆಗ್ತಿದೆ. ಈ ಟ್ರೋಫಿ ಶಾರದಾಂಬೆಯ ಮಡಿಲಿನಿಂದ ನಮ್ಮ ವೇದಿಕೆಗೆ ಬಂದಿರೋದು. ಯಾರು ಗೆಲ್ತಾರೆ ಅನ್ನೋದು ಅವ್ರಿಗೆ ಬರೀ ಟ್ರೋಫಿ ಸಿಕ್ಕಲ್ಲ, ತಾಯಿ ಶಾರದಾಂಬೆಯ ಆಶೀರ್ವಾದವೇ ಮನೆಗೆ ತಗೊಂಡು ಹೋಗ್ತಾ ಇದ್ದೀರ. ತುಂಬಾ ದೊಡ್ಡ ವಿಷಯ. ಒಳ್ಳೇದಾಗಲಿ. ಮಹಾಗುರುಗಳೇ? ಶೃಂಗ ಅಂದರೆ ತುದಿ, ಹಾ. ಶೃಂಗೇರಿ ಅಂದರೆ ಭಾರತೀಯ ಸಂಸ್ಕೃತಿಯ ತುತ್ತ ತುದಿ ಅಂತ. ಆ ತುತ್ತ ತುದಿಯಿಂದ ಈ ಸಂಗೀತದ ಒಂದು ಸಂಕೇತವಾಗಿ ಈ ಟ್ರೋಫಿನಲ್ಲಿ ತಂದಿದ್ದೀರಲ್ಲ, ಅದು ಈ ಮಕ್ಕಳಿಗೆ ಬಹುದೊಡ್ಡ ಸಂದೇಶ. ನನಗೆ ಈ ಚಿತ್ರನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಹಿಂದೆ ಸಂಗೀತ ಕಲಿತ ದೊಡ್ಡ ಪಡೆ ಇದೆ, ಇಲ್ಲಿ ಸುತ್ತಲೂ ಅವರನ್ನು ಕಾಯುವ ಉಪಾಧ್ಯಾಯರಿದ್ದಾರೆ 6 ಜನ. ನಾವು 3 ಈ ಸಂಸ್ಕೃತಿಯನ್ನು ಹೇಗಾದರೂ ಕಾಪಾಡೋಣ ಅನ್ನುವ ಕಾವಲುಗಾರಿದ್ದೀವಿ ಇಲ್ಲಿ. ಈ ಟ್ರೋಫಿಯ ಸಂದೇಶ ಏನು ಅಂದರೆ, ರೂಟ್ ಮಸ್ಟ್ ಬಿ ಸ್ಟ್ರಾಂಗ್, ದೆನ್ ಫ್ರೂಟ್ ವಿಲ್ ಬಿ ಸ್ವೀಟ್. Must be strong, fruit will be sweet. ನನಗೇನೆಂದರೆ, ಸಂಗೀತದಲ್ಲಿ ಒಂದು ಮಟ್ಟು ಪೂರ್ಣವಾದಾಗ ಅದನ್ನು ಆವರ್ತನ ಅಂತ ಕರಿತೀವಿ ನಾವು. ಆವರ್ತನ ಅಂದರೆ ಕ್ರಮಿಸೋದು. ಅದು ವ್ಯಾಸ ಪರಂಪರೆಯಿಂದ ಕೂಡ ಬಂದಿದೆ. ನಮಗೆ ಸಂಗೀತದಲ್ಲಿ ಆವರ್ತನ ಟ್ರೋಫಿ ಅಂತ ಇಟ್ಟರೆ ಅದಕ್ಕೊಂದು ಘನತೆ ಬರುತ್ತೇನೋ ಅನ್ನೋ ಅಭಿಪ್ರಾಯ ನಂದು. ಆವರ್ತನ ಟ್ರೋಫಿ. ಆವರ್ತನ ಟ್ರೋಫಿ ಅದು ಇವತ್ತು ಇಲ್ಲಿರುತ್ತೆ, ಅಲ್ಲೋಗುತ್ತೆ, ಅಲ್ಲೋಗುತ್ತೆ, ಇಲ್ಲೋಗುತ್ತೆ, ಇಲ್ಲಿ ಬರುತ್ತೆ, ಎಲ್ಲ ಕಡೆ ಸುತ್ತಾ ಇರುತ್ತೆ. ಏನು ಸಂದೇಶ ಅಂದರೆ, ಈ ಟ್ರೋಫಿಗೆ ಲಕ್ಷ್ಮಿಯ ಆಶೀರ್ವಾದವೂ ಸಿಗುತ್ತೆ. ಶಾರದೆ ಸ್ಥಿರ, ಅವಳು ಎಲ್ಲಿರ್ತಾಳೋ ಅದು ಸ್ಥಿರವಾಗಿರುತ್ತೆ. ಅವಳು ಲಕ್ಷ್ಮಿಯ ಸಹಾಯ ಪಡೆದು ಇದನ್ನು ಅಲ್ಲಲ್ಲಿ ಕರ್ಕೊಂಡು ಹೊರಟುಬಮ್ಮ ಅಂತ ಕರೆದಿದ್ದಾರೆ. ಅದರಿಂದ ಲಕ್ಷ್ಮೀ ಸರಸ್ವತಿಯರು ಇದರಲ್ಲಿ ಮಿಳಿತವಾಗಿದ್ದಾರೆ. ಈ ಆವರ್ತನ ಟ್ರೋಫಿ ಕರ್ನಾಟಕ ಸಂಗೀತದ ಒಂದು ತವನಿಧಿಯಾಗಿ ಹೊರಡ್ತಾ ಇದೆ. ನಾನು ಇನ್ನೊಂದು ಸಜೆಷನ್ ಕೊಡಬಲ್ಲೆ. ಆರಂಭಕ್ಕೆ ಶಾರದೆಯ ಈ ಶೃಂಗೇರಿ, ಫಿನಾಲೆಗೆ ಪಂಚಾಕ್ಷರಿ ಗವಾಯಿಗಳ ಹಾರ್ಮೋನಿಯಂ ತನ್ನಿ ಅಂತ ನಾನು ಹೇಳಿ. ಅಲ್ಲೂ ನೋಡಿ, ಗದಗ ಪಂಚಾಕ್ಷರಿ ಗವಾಯಿಗಳ ಸಂದೇಶ ಏನಂದ್ರೆ, ಸ್ಥಾವರವಾಗಿರಬೇಡ, ಜಂಗಮನಾಗಿರು. ಜಂಗಮ ಅಂದ್ರೆ ಸಂಚರಿಸೋದು, ಚಲಿಸ್ತಾ ಇರ್ಬೇಕದು. ಈ ಕ್ಷಣಕ್ಕೆ ಗೋಲ್ಡನ್ ಮೂಮೆಂಟ್ಗೆ ಮಹಾಗುರುಗಳ ಕಡೆಯಿಂದ ಗೋಲ್ಡನ್ ಬಜರ್. ಆವರ್ತನ ಟ್ರೋಫಿಯಿಂದ ಹೊಸ ಅಧ್ಯಾಯ ಶುರುವಾಗ್ಲಿ, ಶೃಂಗೇರಿ ತಾಯಿಗೆ ಹಾಡುಗಳಿಂದಲೇ ಶೃಂಗಾರ ಆಗ್ಲಿ ಅಂತ ಹೇಳ್ತಾ ಆಗುವ ಪ್ರಕ್ರಿಯೆ ಆರಂಭವಾಗ್ಲಿ ನಮ್ಮ ಕಾರ್ಯಕ್ರಮದಿಂದ. ಈ ಸಾರ್ಥಕತೆಯ ಕ್ಷಣವನ್ನ ಇಲ್ಲಿಂದ ಹಾಡುಗಳ ಮೂಲಕ ಶುರು ಮಾಡೋಣ. ಹಾಡುಗಳಿಂದ ಈ ಒಂದು ಕ್ಷಣವನ್ನ ನಮಿಸಿದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಆಲ್ ದ ವೆರಿ 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 ಬೆಸ್ಟ್. ಥ್ಯಾಂಕ್ ಯು, ಗುಡ್ ಲಕ್. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ ಪಾ